ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು 8th ಕ್ಲಾಸ್ ಸೈನ್ಸ್ ಚಾಪ್ಟರ್ 4 ಕಂಬಷನ್ ಆ್ಯಂಡ್ ಫ್ಲೇಮ್, ದಹನ ಮತ್ತು ಜ್ವಾಲೆ, ಇದರಲ್ಲಿ 4.1 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಮತ್ತು CETಗೆ ಯೂಸ್ಫುಲ್ ಆಗುವಂತಹ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಸ್ ಮಾಡಿದ್ವಿ. ಅದು ಪಾರ್ಟ್ 2ನಲ್ಲಿ. ಇವತ್ತು ಅದರದ್ದೇ ಕಂಟಿನ್ಯೂಷನ್ ಭಾಗ ಪಾರ್ಟ್ 3. ಅದನ್ನು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರು ಸೈನ್ಸನ್ನ ತುಂಬ ಕಷ್ಟ ಅಂತಿರ್ತಾರೆ ಅವ್ರಿಗೆ ನಾನು ಕನ್ನಡದಲ್ಲಿ ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅವ್ರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕನ್ನಡ ಮೀಡಿಯಮಿಂದ ಬಂದಿದ್ದರೆ ಮತ್ತು ಸೈನ್ಸ್ ಯಾರು ಕಷ್ಟ ಅಂತಿರ್ತಾರೆ, ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರೂ ಸೈನ್ಸ್ ಕಷ್ಟ ಇರುತ್ತೆ, ಅವ್ರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಚಾನಲ್ಗೆ ಲೈಕ್ ಕೊಡಿ. Let's we start the first question. The explosion evolved dash and dash. ಹಾಗಂದ್ರೆ ಏನರ್ಥ? ಸ್ಫೋಟಕ ಸಂಭವಿಸುವಾಗ ಹೊರಹೊಮ್ಮುವಂತಹ ಪ್ರಕ್ರಿಯೆ ಯಾವುದು ಅಂತ. See the first option, heat and light. B, heat and sound. C, heat, light and sound. D, heat, light and pressure. ಒಂದು ವಸ್ತು ಸ್ಫೋಟಗೊಂಡಾಗ ಬ್ಲಾಸ್ಟ್ ಆದರೆ ಬಸ್ಟ್ ಆದರೆ ನಿಮಗೆ ಏನು ಹೊರ ಸೂಸುತ್ತೆ, ಏನು ನಿಮ್ಮ ಕಣ್ಣಿಗೆ ಕಂಡು ಬರುತ್ತೆ? ಬೆಳಕು ಮತ್ತು ಶಾಖ, ಬೆಳಕು ಮತ್ತು ಶಬ್ದ, ಬೆಳಕು, ಶಬ್ದ ಮತ್ತು ಶಾಖ, ಮತ್ತು ಆಪ್ಷನ್ ಬೆಳಕು, ಶಬ್ದ ಮತ್ತು ಒತ್ತಡ. ನಿಮಗೆ ಒಂದು ವಸ್ತು ಎಕ್ಸ್ಪ್ಲೋಷನ್ ಸ್ಫೋಟಗೊಂಡ್ರೆ ಏನು ನಿಮಗೆ ಕಂಡು ಬರುತ್ತೆ? ಬೆಳಕು ಕಾಣಿಸುತ್ತೆ, ಶಾಖ ಬಿಸಿ ತಾಗತ್ತೆ, ಮತ್ತು ಬೆಳಕು ಕಂಡು ಬರುತ್ತೆ, ಮತ್ತು ಶಬ್ದವೂ ಬರುತ್ತೆ. ನೀವು ಕ್ವಶನನ್ನು ಅರ್ಥ ಮಾಡ್ಕೊಳ್ಳಿ. ಎಕ್ಸ್ಪ್ಲೋಷನ್ ಅಂತ ಕೊಟ್ಟಿರೋದು, ಯಾವುದೇ ವಸ್ತು ಅಂತ ಕೊಟ್ಟಿಲ್ಲ. ಸ್ಫೋಟಕಗಳು ಸಂಭವಿಸಿದಾಗ, ಅಲ್ಲಿ ಹೆಸರೇ ಸೂಚಿಸುತ್ತೆ. ಸ್ಫೋಟಕಗಳು ಅಂದರೆ ಶಬ್ದ ಬಂದೇ ಬರುತ್ತೆ, ಸೊ ಸೌಂಡ್ ಇಂಪಾರ್ಟೆಂಟ್. ಶಬ್ದ ಬರೋವಾಗ ಬೆಳಕು ಬರುತ್ತೆ ಮತ್ತು ಶಾಖವೂ ಬರುತ್ತೆ. ಆದರೆ ಬೇರೆ ವಸ್ತುಗಳು ಹತ್ತುರಿದಾಗ ಬರೀ ಹೀಟ್ ಆ್ಯಂಡ್ ಲೈಟ್ ಮಾತ್ರ ಬರುತ್ತೆ, ಬೆಳಕು ಮತ್ತು ಶಾಖ ಬರುತ್ತೆ. ಆದರೆ ಸ್ಫೋಟಕಗಳು ಸಂಭವಿಸಿದಾಗ ನಮಗೆ ಶಬ್ದವೂ ಸಹ ಬರುತ್ತೆ. ಓಕೆ, ಇದು ಫಸ್ಟ್ ಕ್ವಶನ್ ಅರ್ಥ ಮಾಡಿಕೊಂಡು ಆನ್ಸರನ್ನು ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡಿ. ಸಿ ದ ಸೆಕೆಂಡ್ ಕ್ವಶನ್. ಎಕ್ಸಾಂಪಲ್ ಫಾರ್ ಸಬ್ಸ್ಟೆನ್ಸ್ ವೇಪರೈಸ್ ಡ್ಯೂರಿಂಗ್ ಬರ್ನಿಂಗ್ ಈಸ್. ಹಾಗಂದ್ರೆ ಏನರ್ಥ? ದಹನದ ಸಮಯದಲ್ಲಿ ವಸ್ತು ಆವಿಯಾಗೋದಕ್ಕೆ ಕಾರಣ. ಎಕ್ಸಾಂಪಲ್ ಫಾರ್ ಸಬ್ಸ್ಟೆನ್ಸ್ ವೇಪರೈಸ್ ಡ್ಯೂರಿಂಗ್ ಬರ್ನಿಂಗ್. ಒಂದು ವಸ್ತು ದಹನ ಆದಾಗ ಆ ದಹನದ ಜೊತೆನೇ ಆ ವಸ್ತುವು ಸಹ ಆವಿಯಾಗಿ ಹೊರಟೋಗುತ್ತೆ. ಯಾವುದು ಅದು ಅಂತ. ಒಂದು ವಸ್ತು ಹತ್ತು ಉರಿಬೇಕಾದ್ರೆ ಆ ಹತ್ತು ಉರಿಯುವಾಗನೇ ಆ ವಸ್ತುವು ಸಹ ಆವಿಯಾಗಿ ಹೊರಟೋಗುತ್ತಂತೆ. ಆಪ್ಷನ್ ಎ ಚಾರ್ಕೋಲ್ ಅಂದರೆ ಇದ್ದಿಲು, ಆಪ್ಷನ್ ಬಿ ಮೆಟಲ್ ಲೋಹ, ಆಪ್ಷನ್ ಸಿ ಕೋಲ್ ಕಲ್ಲಿದ್ದಲು, ಆಪ್ಷನ್ ಡಿ ಕೆರೋಸಿನ್ ಆಯಿಲ್ ಸೀಮೆ ಎಣ್ಣೆ. ನೀವು ಅಬ್ಸರ್ವ್ ಮಾಡಿ, ಇದ್ದಿಲನ್ನು ನೀವು ಬೆಂಕಿಯಲ್ಲಿ ಉರಿಸಿದ್ರೆ ಅದರದ್ದು ಬೂದಿ ಉಳಿಯುತ್ತೆ ನಮಗೆ. ಮತ್ತು ಮೆಟಲನ್ನು ಲೋಹವನ್ನು ಬೆಂಕಿಯಲ್ಲಿ ಹತ್ತಿಸಿದ್ರೂ ಸಹ ಅದರದ್ದು ದ್ರವ ರೂಪದ ಯಾವುದೋ ಒಂದು ದ್ರವ ಅನಿಲವು ಉಳಿಯುತ್ತೆ. ಕೋಲ್ ಇದ್ದಿಲಿನೂ ಅಷ್ಟೇ, ಕಲ್ಲಿದ್ದಲನ್ನು ಉರಿಸಿದ್ರೂ ಸಹ ಅದರದ್ದು ಬೂದಿ ನಮಗೆ ಸಿಗುತ್ತೆ, ಕೆಂಡ ಅಥವಾ ಬೂದಿ. ಆದರೆ ಸೀಮೆ ಎಣ್ಣೆಯನ್ನು, ಪೆಟ್ರೋಲ್ನ, ಡೀಸೆಲ್ನ ನೀವು ಬೆಂಕಿಯಲ್ಲಿ ಉರಿಸಿದ್ರೆ, ಇಲ್ಲಿ ಸೀಮೆ ಎಣ್ಣೆ ಒಂದೇ ಕೊಟ್ಟಿದ್ದೀನಿ, ಅದ್ರ ಜೊತೆಗೆ ನೀವು ಪೆಟ್ರೋಲ್ ಡೀಸೆಲನ್ನು ಆ್ಯಡ್ ಮಾಡ್ಕೋಬೋದು. ಮತ್ತು ಕುಕ್ಕಿಂಗ್ ಆಯಿಲ್ ನೀವು ಡೈಲಿ ಅಡುಗೆಗೆ ಬಳಸ್ತಿರಲ್ಲ, ಅದನ್ನು ಸಹ ಆಗುತ್ತೆ. ಇವೆಲ್ಲವೂ ಏನು, ಬೆಂಕಿಯನ್ನು ಹತ್ತಿಸಿದಾಗ ಬೆಂಕಿ ಜೊತೆ ಅವು ಸಹ ಆವಿಯಾಗಿ ಹೋಗುತ್ತೆ. ಅದರ ಯಾವುದೇ ಲವಲೇಶ ಸಹ ನಮಗೆ ಸಿಗೋದಿಲ್ಲ. ಓಕೆನಾ? ಅದು ವೇಪರೈಸ್ ಆದಾಗ ಪೂರ್ತಿಯಾಗಿ ಬರ್ನ್ ಆಗೋದು, ವೇಪರ್ ಆಗಿ ಆವಿ ರೂಪಕ್ಕೆ ಆಗೋದು ಕೆರೋಸಿನ್ ಆಯಿಲ್. ಓಕೆ, ಸಿ ದ ಥರ್ಡ್ ಕ್ವಶನ್. ಗಿವ್ ಎಕ್ಸಾಂಪಲ್ ಫಾರ್ ಸಾಲಿಡ್ ಫ್ಯೂಯಲ್ ಈಸ್. ಘನ ಇಂಧನಕ್ಕೆ ಉದಾಹರಣೆ ಕೊಡಿ ಅಂತ ಇದೆ. ಓಕೆ, ಆಪ್ಷನ್ ಎ LPG, ಆಪ್ಷನ್ ಬಿ CNG, ಆಪ್ಷನ್ ಸಿ ಕೋಲ್, ಆಪ್ಷನ್ ಡಿ ಕುಕ್ಕಿಂಗ್ ಆಯಿಲ್. ಘನ ಇಂಧನ, ಸಾಲಿಡ್ ಅಂದರೆ ಘನ, ಗಟ್ಟಿಯ ರೂಪದ ಇಂಧನಕ್ಕೆ ಉದಾಹರಣೆ. LPG ಅನ್ನೋದೇನು ಲಿಕ್ವಿಡ್, ಅದು ದ್ರವ ರೂಪದ ಇಂಧನ. CNG ಇದು ಸಹ ಅನಿಲ ರೂಪದ ಇಂಧನ, CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಕೋಲ್ ಕಲ್ಲಿದ್ದಲು,
ಇದು ಘನರೂಪದ ಇಂಧನ, ಆ್ಯಕ್ಚುಲಿ ಗಟ್ಟಿಯಾಗಿರುತ್ತೆ. ಕುಕ್ಕಿಂಗ್ ಆಯಿಲ್ ಏನು, ಇದು ದ್ರವ ರೂಪದ ಇಂಧನ. ಸೊ ಇಲ್ಲಿ ಘನರೂಪದ ಇಂಧನಕ್ಕೆ ಉದಾಹರಣೆ ಕೇಳಿರೋದ್ರಿಂದ ಕೋಲ್ ಈಸ್ ದ ಆನ್ಸರ್. ಕಲ್ಲಿದ್ದಲು ಉದಾಹರಣೆ. ಓಕೆ, ಸಿ ದ ಫೋರ್ತ್ ಕ್ವಶನ್. ಗಿವ್ ಎಕ್ಸಾಂಪಲ್ ಫಾರ್ ಗೇಷಿಯಸ್ ಫ್ಯೂಯಲ್ ಈಸ್. ಅನಿಲ ರೂಪದ ಇಂಧನಕ್ಕೆ ಉದಾಹರಣೆ ಕೊಡಿ ಅಂತ ಕ್ವಶನ್ ಇದೆ. ಸಿ ದ ಎಕ್ಸಾಂಪಲ್, ಆಪ್ಷನ್. ಆಪ್ಷನ್ ಎ ಕೆರೋಸಿನ್ ಆಯಿಲ್, ಆಪ್ಷನ್ ಬಿ ನ್ಯಾಚುರಲ್ ಗ್ಯಾಸ್, ಆಪ್ಷನ್ ಸಿ ಚಾರ್ಕೋಲ್, ಆಪ್ಷನ್ ಡಿ ಕೊಕೊನಟ್ ಆಯಿಲ್. ಇಲ್ಲಿ ಅನಿಲ ರೂಪದ ಇಂಧನ ಯಾವುದು? ಕೆರೋಸಿನ್ ಆಯಿಲು ದ್ರವ ರೂಪದ ಇಂಧನ. ನ್ಯಾಚುರಲ್ ಗ್ಯಾಸು ಇದು ಅನಿಲ ರೂಪದ ಇಂಧನ. ಚಾರ್ಕೋಲು ಘನರೂಪದ ಇಂಧನ, ಇದ್ದಿಲು. ಕೊಕೊನಟ್ ಆಯಿಲು ಇದು ಅನಿಲ ರೂಪದ ಇಂಧನ. ಇಲ್ಲಿ ಆಪ್ಷನ್ ಬಿ ಏನು ಆನ್ಸರ್. ಇದನ್ನು ಡಾರ್ಕ್ ಮಾಡಬೇಕು ನಾನು. ಓಕೆ, ನ್ಯಾಚುರಲ್ ಗ್ಯಾಸ್ ಏನು ಅನಿಲ ರೂಪದ ಇಂಧನಕ್ಕೆ ಉದಾಹರಣೆ. ಸಿ ದ ನೆಕ್ಸ್ಟ್ ಕ್ವಶನ್. ರೈಟ್ ದ ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ LPG. ಹಾಗಂದ್ರೆ ಏನರ್ಥ? LPGಯ ಕ್ಯಾಲೋರಿಫಿಕ್ ವ್ಯಾಲ್ಯೂ ಎಷ್ಟು? ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ದು ಕ್ಯಾಲೋರಿಫಿಕ್ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ. ಓಕೆ, ಫಸ್ಟ್ ಒನ್ ಆಪ್ಷನ್. LPGಯ ಕ್ಯಾಲೋರಿಫಿಕ್ ಮೌಲ್ಯ ಎಷ್ಟು ಅಂತ. 66,000 ಅಂದರೆ 66,000, 18,000, 22,000, 55,000. ಓಕೆ, ಇಲ್ಲಿ LPGಯ ಕ್ಯಾಲೋರಿಫಿಕ್ ವ್ಯಾಲ್ಯೂ, ಕ್ಯಾಲೋರಿಫಿಕ್ ಮೌಲ್ಯ, ಅದರ ತೂಕ. ಕ್ಯಾಲೋರಿಫಿಕ್ ಮೌಲ್ಯ ಅಂದರೆ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದು ವಸ್ತುವಿನ ಗಾತ್ರದ ತೂಕವನ್ನು, ಅದರ 1 kg ಈಗ LPG ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂದರೆ ದ್ರವ ರೂಪದಲ್ಲಿರುತ್ತೆ. ಅದನ್ನು ಅನಿಲ ರೂಪಕ್ಕೆ ಅದು ನಾವು ಸಿಲಿಂಡ್ರಲ್ಲಿ ಹಾಕೋದು. 1 kg ವಸ್ತುವಿನ ಅದರ ಮೌಲ್ಯ, ಅದರ ತೂಕವನ್ನು ನಾವು ಅದರ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಕರಿತೀವಿ. ಇಲ್ಲಿ LPGಯ ಕ್ಯಾಲೋರಿಫಿಕ್ ವ್ಯಾಲ್ಯೂ 55,000. ಓಕೆ, ಒಂದು ಸೆಕೆಂಡ್. ಇಲ್ಲಿ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂದರೆ ದ ಕಂಪ್ಲೀಟ್ ಕಂಬಷನ್ ಆಫ್ 1 kg ಆಫ್ ಫ್ಯೂಯಲ್ ಈಸ್ ಕಾಲ್ಡ್ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಅಂದರೆ 1 kg ದ್ರವ ರೂಪದ LPGಯನ್ನು ತಗೊಂಡು ಅದನ್ನು ಉರಿಸಿದಾಗ ಅದರ ತಾಪಮಾನ ಎಷ್ಟು ಬರುತ್ತೆ, ಅದರ ಕಂಬಷನ್ ಎಷ್ಟು ಬರುತ್ತೆ, ಅದರ ವ್ಯಾಲ್ಯೂವನ್ನು ನಾವು ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಕರಿತೀವಿ. 55,000. ಸಿ ದ ನೆಕ್ಸ್ಟ್ ಕ್ವಶನ್. ದ ಕ್ಯಾಲೋರಿಫಿಕ್ ವ್ಯಾಲ್ಯೂ ಈಸ್ ಎಕ್ಸ್ಪ್ರೆಸ್ಡ್ ಇನ್. ಕ್ಯಾಲೋರಿಫಿಕ್ ಮೌಲ್ಯವನ್ನು ಯಾವುದರ ಮುಖಾಂತರ ನಾವು ಗುರುತಿಸ್ತೀವಿ, ಎಕ್ಸ್ಪ್ರೆಸ್ ಮಾಡ್ತೀವಿ ಅದನ್ನು ಅಂತ. ಓಕೆನಾ, ವ್ಯಕ್ತಪಡಿಸಲಾಗುತ್ತೆ. KL/kg ಅಂದರೆ ಕಿಲೋ ಜೌಲ್. KL ಅಲ್ಲ ಇದು ಆ್ಯಕ್ಚುಲಿ, KJ, ಕಿಲೋ ಜೌಲ್, ಆರ್ kg ಕಿಲೋಗ್ರಾಮ್. ಆಪ್ಷನ್ ಬಿ ಮೀಟರ್, ಆಪ್ಷನ್ ಸಿ ಸೆಂಟಿಮೀಟರ್, ಆಪ್ಷನ್ ಡಿ ಕಿಲೋಗ್ರಾಮ್. ಇಲ್ಲಿ ಕ್ಯಾಲೋರಿಫಿಕ್ ವ್ಯಾಲ್ಯೂವನ್ನು, ಕ್ಯಾಲೋರಿಫಿಕ್ ಮೌಲ್ಯವನ್ನು ನಾವು ಕಿಲೋ ಜೌಲ್ ಮತ್ತು ಕಿಲೋಗ್ರಾಮಲ್ಲಿ ವ್ಯಕ್ತಪಡಿಸ್ತೀವಿ. ಓಕೆನಾ, ಇವೆರಡರಲ್ಲೂ ವ್ಯಕ್ತಪಡಿಸ್ತೀವಿ. ಅದಕ್ಕೆ ಆನ್ಸರ್ ಎ. ನೆಕ್ಸ್ಟ್ ಕ್ವಶನ್. ದ ಅಮೌಂಟ್ ಆಫ್ ಹೀಟ್ ಎನರ್ಜಿ ಪ್ರೊಡ್ಯೂಸ್ಡ್ ಆನ್ ಕಂಪ್ಲೀಟ್ ಕಂಬಷನ್ ಆಫ್ 1 kg ಈಸ್. ಈಗಲೇ ಲಾಸ್ಟ್ ಕ್ವಶನಲ್ಲಿ ಹೇಳಿದೆ, ಒಂದು kg ಸಂಪೂರ್ಣ ದಹನ ಆಗೋದಕ್ಕೆ ಅದರ ಶಾಖ ಶಕ್ತಿಯ ಪ್ರಮಾಣವನ್ನು ನಾವೇನಂತ ಕರಿತೀವಿ ಅಂದರೆ ದ ಅಮೌಂಟ್ ಆಫ್ ಹೀಟ್ ಎನರ್ಜಿ ಪ್ರೊಡ್ಯೂಸ್ಡ್ ಇನ್ ಕಂಪ್ಲೀಟ್ ಕಂಬಷನ್ ಆಫ್ 1 kg. 1 kg ವಸ್ತುವನ್ನು ನಾವು ಯಾವ್ದಾರು ಹತ್ತಿ ಇರ್ಬೋದು, ಬಟ್ಟೆ ಇರ್ಬೋದು, ಯಾವುದೇ ಆದರೂ ಸರಿ, ಒಂದು ವಸ್ತುವನ್ನು 1 kg ಬಟ್ಟೆನೇ ತಗೊಳ್ಳಿ, 1 kg ಹತ್ತಿನೇ ತಗೊಳ್ಳಿ, ಅದು ಪೂರ್ತಿಯಾಗಿ ಹತ್ತಿ ಉರಿಯೋದಕ್ಕೆ ಅದು ಎಷ್ಟು ಶಾಖವನ್ನು ತೆಗೆದುಕೊಳ್ಳುತ್ತೆ ಅದನ್ನು ನಾವು ಅದರ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಕರಿತೀವಿ. ಓಕೆನಾ, ಸಿ ದ ಆಪ್ಷನ್. ಐಡಿಯಲ್ ಫ್ಯೂಯಲ್, ಕ್ಯಾಲೋರಿಫಿಕ್ ವ್ಯಾಲ್ಯೂ, ಫ್ಯೂಯಲ್ ವ್ಯಾಲ್ಯೂ ಆರ್ ಯೂನಿಟ್ ವ್ಯಾಲ್ಯೂ. ಆಪ್ಷನ್ ಬಿ ಇಸ್ ದ ಆನ್ಸರ್, ಕ್ಯಾಲೋರಿಫಿಕ್ ವ್ಯಾಲ್ಯೂ.
ಒಂದು ವಸ್ತು ಹತ್ತಿ ಉರಿಯೋದಕ್ಕೆ ಅದು ಎಷ್ಟು ತಾಪಮಾನವನ್ನು, ಅಂದರೆ 1 kg ವಸ್ತು, 1 kg ಕಲ್ಲಿರ್ಬೋದು, 1 kg ಮರ ಇರ್ಬೋದು, 1 kg ಪ್ಲಾಸ್ಟಿಕ್ ಇರ್ಬೋದು, ಅದೆಲ್ಲ ಪೂರ್ತಿಯಾಗಿ ಹತ್ತಿ ಉರಿಯೋದಕ್ಕೆ ಎಷ್ಟು ಶಾಖವನ್ನು ತೆಗೆದುಕೊಳ್ಳುತ್ತೆ, ಅದರ ಶಾಖದ ಪ್ರಮಾಣವನ್ನು ಅದರ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಕರಿತೀವಿ. ಓಕೆನೆ. ಸಿ ದ ನೆಕ್ಸ್ಟ್ ಕ್ವಶನ್, 8th one. Incomplete combustion of substances gives dash gas. ಹಾಗಂದ್ರೆ ವಸ್ತುಗಳು ಅಪೂರ್ಣವಾಗಿ ದಹನವಾದರೆ ಅದರಿಂದ ಉಂಟಾಗುವ ಅನಿಲ ಯಾವುದು ಅಂತ. ನಾನು ಆವಾಗಲೇ ಹೇಳಿದೆ, ನೀವು ಮರವನ್ನು ಉರಿಸಿ ಅದ್ರದ್ದು ಬೂದಿ ಸಿಗುತ್ತೆ, ಅದು ಸರಿಯಾಗಿ ಉರಿಲಿಲ್ಲ ಅಂದರೆ ಕಪ್ಪು ಕಪ್ಪು ಪುಡಿಗಳ ರೀತಿನಲ್ಲಿ ಬರ್ತಾ ಇರುತ್ತೆ. ನೀವು ಅಬ್ಸರ್ವ್ ಮಾಡಿ ನಿಮ್ಮ ಮನೆಗಳಲ್ಲೇ. ನಾವೆಲ್ಲ ಹಳೆ ಕಾಲದಲ್ಲಿ ಇವಾಗಲೂ ಒಲೆ ಇತ್ತು, ಒಲೆಯಿಂದ ಮಾಡುವಂಥ, ಒಲೆಯಲ್ಲಿ ನೀರು ಕಾಯಿಸ್ತಿದ್ರು ಮರದ ತುಂಡುಗಳನ್ನು ಬಳಸಿ. ನೀವು ಅದು ಪೂರ್ತಿಯಾಗಿ ಉರಿದ ಮೇಲೆ ಇನ್ನೊಂದು ಮರದ ತುಂಡನ್ನು ಅಥವಾ ತೆಂಗಿನಕಾಯಿ ಸಿಪ್ಪೆಯನ್ನು ಹಾಕಬೇಕು. ಅದು ಉರಿಯದೇನೆ, ಪೂರ್ತಿಯಾಗಿ ದಹನವಾಗದೇನೆ, ಅದು ಸುಡದೇನೆ ಮತ್ತೆ ತೆಂಗಿನಕಾಯಿ ಮೊಟ್ಟೆನೋ ಅಥವಾ ಮರದ ತುಂಡನ್ನು ಹಾಕ್ತಾ ಇರಿ. ಅದು ಸರಿಯಾಗಿ ಉರಿದಿರಲ್ವಲ್ಲ, ಸರಿಯಾಗಿ ಪೂರ್ತಿಯಾಗಿ ಅದು ಬರ್ನ್ ಆಗಿರೋದಿಲ್ವಲ್ಲ, ದಹನ ಆಗಿರೋದಿಲ್ವಲ್ಲ, ಅದರಿಂದ ನಿಮಗೆ ಕಪ್ಪು ಕಪ್ಪು ಹೊಗೆ ಬರುತ್ತೆ. ಓಕೆನಾ? ಅಥವಾ ಪೇಪರನ್ನು ಸುಟ್ಟಾಗಲೂ ನಿಮಗೆ ಕಪ್ಪು ಹೊಗೆ ಬರುತ್ತೆ ನೋಡಿ, ಅಥವಾ ಕಪ್ಪು ಗಾಳಿ ಬರುತ್ತೆ. ಅದೇನೇ ನಾವಿಲ್ಲಿ ಕೇಳಿರೋದು, ಇನ್ಕಂಪ್ಲೀಟ್ ಕಂಬಷನ್ ಆಫ್ ಸಬ್ಸ್ಟೆನ್ಸ್ ಗಿವ್ಸ್. ಪೂರ್ತಿಯಾಗಿ ದಹನವಾಗದೇ ಇರುವಂತಹ ವಸ್ತುಗಳಿಂದ ನಮಗೆ ಯಾವ ಅನಿಲ ಉಂಟಾಗುತ್ತೆ? ಆಪ್ಷನ್ ಎ ಆಕ್ಸಿಜನ್, ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಸಿ ನೈಟ್ರೋಜನ್, ಆಪ್ಷನ್ ಡಿ ಕಾರ್ಬನ್ ಮಾನಾಕ್ಸೈಡ್. ಆಪ್ಷನ್ ಬಿ ಇಸ್ ದ ಆನ್ಸರ್. ಕಾರ್ಬನ್ ಡೈಆಕ್ಸೈಡ್ ನಮಗೆ ಹೊರ ಬರುತ್ತೆ ವಾತಾವರಣಕ್ಕೆ. See the next question, 9th question. Petroleum unburnt carbon particles causes dash. ನಾವು ಲಾಸ್ಟ್ ಕ್ವಶನ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ, ತುಂಬ ದಹನವಾಗದೇ ಇರುವಂಥ ಇವೆಲ್ಲ ಪೆಟ್ರೋಲಿಯಮ್ಮು, ಅನ್ಬರ್ಟ್ ಕಾರ್ಬನ್ ಪಾರ್ಟಿಕಲ್ಸ್, ಇದೆಲ್ಲ ವಾತಾವರಣಕ್ಕೆ ಸೇರಿದ್ರೆ ಏನು ತೊಂದರೆ ಆಗುತ್ತೆ? ಆಪ್ಷನ್ ಎ ಕ್ಯಾನ್ಸರ್, ಆಪ್ಷನ್ ಬಿ ಫೀವರ್, ಆಪ್ಷನ್ ಸಿ ಕೋಲ್ಡ್, ಆಪ್ಷನ್ ಡಿ ಆಸ್ತಮಾ. ಈ ರೀತಿ ಪೂರ್ತಿಯಾಗಿ ದಹನ ಆಗದೇ ಇರೋ ವಸ್ತುಗಳು ವಾತಾವರಣಕ್ಕೆ ಸೇರಿಕೊಂಡ್ರೆ ಅಥವಾ ಅದರ ಗಾಳಿ ಅನಿಲ ವಾತಾವರಣಕ್ಕೆ ಸೇರಿಕೊಂಡ್ರೆ ಮನುಷ್ಯನಿಗೆ ಆಸ್ತಮಾ ಕಾಯಿಲೆ ಬರುವ ಸಾಧ್ಯತೆ ಇರುತ್ತೆ. ಓಕೆ. ಸಿ ದ ನೆಕ್ಸ್ಟ್ ಕ್ವಶನ್, 10th one. The CO, carbon monoxide, produced in atmosphere can cause. ವಸ್ತುಗಳು ದಹನ ಆಗದಿದ್ರೆ ಕಾರ್ಬನ್ ಡೈಆಕ್ಸೈಡ್ ವಾತಾವರಣಕ್ಕೆ ಸೇರುತ್ತೆ, ಅದೇ ಥರ ಕಾರ್ಬನ್ ಮಾನಾಕ್ಸೈಡ್ ಸಹ ವಾತಾವರಣಕ್ಕೆ ಸೇರುತ್ತೆ. ಅದು ಸಹ ಕೆಲವೊಂದು ಅನಿಲಗಳು ಅಥವಾ ವಸ್ತುಗಳು ದಹನ ಆಗದೇ ಇರೋದ್ರಿಂದನೇ ಕಾರ್ಬನ್ ಮಾನಾಕ್ಸೈಡು ಸಹ ವಾತಾವರಣದಲ್ಲಿ ಸೇರುತ್ತೆ. ಈ ರೀತಿ ವಾತಾವರಣಕ್ಕೆ ಸೇರಿರುವಂತಹ ಕಾರ್ಬನ್ ಮಾನಾಕ್ಸೈಡಿಂದ ಯಾವ ತೊಂದರೆ ಉಂಟಾಗುತ್ತೆ ಅಂತ. ಆಪ್ಷನ್ ಎ ರೆಸ್ಪಿರೇಟರಿ ಡಿಸೀಸ್, ಆಪ್ಷನ್ ಬಿ ಕಾಫ್, ಆಪ್ಷನ್ ಸಿ ಕಿಲ್ ಪರ್ಸನ್ಸ್, ಆಪ್ಷನ್ ಡಿ ಹೆಡ್ಏಕ್. ಕಾರ್ಬನ್ ಮಾನಾಕ್ಸೈಡ್ ವಾತಾವರಣಕ್ಕೆ ಸೇರೋದ್ರಿಂದ ಅಥವಾ ಅದರ ವಾತಾವರಣದಲ್ಲ ಕಾರ್ಬನ್ ಮಾನಾಕ್ಸೈಡ್ನ ಪ್ರಮಾಣ ಜಾಸ್ತಿ ಆಗೋದ್ರಿಂದ ನಮಗೆ ಉಂಟಾಗುವ ತೊಂದರೆ ಯಾವುದಪ್ಪ ಅಂದರೆ ಕಿಲ್ ಪರ್ಸನ್ಸ್, ಅಂದರೆ ಉಸಿರಾಟದ ತೊಂದರೆ ಬಂದು ಆ ವ್ಯಕ್ತಿ ಸತ್ತು ಹೋಗುವಂತಹ, ಪ್ರಾಣ ಹೋಗುವಂತಹ ಸಾಧ್ಯತೆಗಳಿರುತ್ತೆ. ಓಕೆ. ಸಿ ದ ನೆಕ್ಸ್ಟ್ ಕ್ವಶನ್, 11th one. Increase the concentration of carbon dioxide causes. ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಜಾಸ್ತಿ ಆದರೆ ಉಂಟಾಗುವ ತೊಂದರೆ. ಆಪ್ಷನ್ ಎ ಲಂಗ್ ಡಿಸೀಸ್, ಆಪ್ಷನ್ ಬಿ ಗ್ಲೋಬಲ್ ವಾರ್ಮಿಂಗ್, ಆಪ್ಷನ್ ಸಿ ಸ್ಕಿನ್ ಡಿಸೀಸ್, ಆಪ್ಷನ್ ಡಿ ನನ್ ಆಫ್ ದೀಸ್. ಶ್ವಾಸಕೋಶದ ತೊಂದರೆ, ಗ್ಲೋಬಲ್ ವಾರ್ಮಿಂಗ್ ಅಂದರೆ ಏನಂತ ಕರಿತೀವಿ ಕನ್ನಡದಲ್ಲಿ? ಗ್ಲೋಬಲ್ ವಾರ್ಮಿಂಗ್ನ ಜಾಗತಿಕ ತಾಪಮಾನ ಅಂತ ಕರಿತೀವಿ. ಓಕೆ. ಅದೇ ಥರ ಸ್ಕಿನ್ ಡಿಸೀಸ್, ಚರ್ಮ ರೋಗ, ಇವುಗಳಲ್ಲಿ ಯಾವುದೂ ಅಲ್ಲ.
ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ವಾತಾವರಣದಲ್ಲಿ ಜಾಸ್ತಿ ಆದರೆ ಜಾಗತಿಕ ತಾಪಮಾನ ಉಂಟಾಗುತ್ತೆ. ಅಂದರೆ ವಾತಾವರಣದಲ್ಲಿ ತಾಪಮಾನ ಜಾಸ್ತಿ ಆಗುತ್ತೆ, ಬಿಸಿ ಆಗುತ್ತೆ ತಾಪಮಾನ, ಅಟ್ಮಾಸ್ಫಿಯರು ಹೀಟ್ ಆಗುತ್ತೆ. ಓಕೆ, ಸಿ ದ ನೆಕ್ಸ್ಟ್ ಕ್ವಶನ್. ಈಗ ಹಿಮಾಲಯದಲ್ಲಿ ಹಿಮ ಎಲ್ಲ ಕರಗ್ತಾ ಇದೆ ಅಲ್ವಾ, ಅದೆಲ್ಲ ಇದರಿಂದನೇ, ಗ್ಲೋಬಲ್ ವಾರ್ಮಿಂಗಿಂದನೇ. ದಿನನಿತ್ಯ ನಾವು ಪೆಟ್ರೋಲು ಡೀಸೆಲ್ ವೆಹಿಕಲ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ, ಅದರಿಂದ ಹೊಗೆ ಹೊರ ಹೊಮ್ಮುತ್ತೆ. ಇದರಿಂದ ವಾತಾವರಣದಲ್ಲಿ ತಾಪಮಾನ ಶಾಖ ಜಾಸ್ತಿ ಆಗುತ್ತೆ. ಇದರಿಂದ ಬಿಸಿಯ ಶಾಖ ಇರುವಂತಹ ಅನಿಲ ಉತ್ಪತ್ತಿ ಆದರೆ ಏನಾಗುತ್ತೆ, ಹಿಮಗಡ್ಡೆಗಳೆಲ್ಲ ಕರಗಿ ನೀರಾಗುತ್ತೆ. ಇದರಿಂದನೂ ಸಹ ಕ್ಲೌಡ್ ಬಸ್ಟ್ ಆಗ್ತಿರೋದು, ಹಿಮಾಲಯದಲ್ಲಿ ಹಿಮ ಕರಗ್ತಿರೋದು, ಈ ಎಲ್ಲ ತೊಂದರೆಗಳು ಜಾಗತಿಕ ತಾಪಮಾನ ಅಂದ್ರೇ ವಾತಾವರಣದ ಅಲ್ಲಿ ನಾವು ಊಹಿಸಕ್ಕಾಗದೇ ಇರುವಂತಹ ನೈಸರ್ಗಿಕ ವಿಕೋಪಗಳು ಉಂಟಾಗುತ್ತೆ. ಓಕೆ, ಅದಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಆದಷ್ಟು ವಿದ್ಯುತ್ ವಾಹನಗಳನ್ನು ಬಳಸಿ, ಅದರಿಂದ ಯಾವುದೇ ಹೊಗೆ ಹೊರಸೂಸೋದಿಲ್ಲ ವಾತಾವರಣಕ್ಕೆ. ವಾತಾವರಣ ನಿರ್ಮಲವಾಗಿರುತ್ತೆ, ಶುಚಿಯಾಗಿರುತ್ತೆ. ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡ್ಬೋದು ಅಂತ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು, ಎಲೆಕ್ಟ್ರಿಕ್ ಕಾರು, ಎಲೆಕ್ಟ್ರಿಕ್ ಸ್ಕೂಟರು, ಎಲೆಕ್ಟ್ರಿಕ್ ಬಸ್ಸಸ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಅದನ್ನೇ ಜಾಸ್ತಿ ಉಪಯೋಗಿಸಿ ಅಂತ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಅದಲ್ಲದೆ ಮನೆಗಳಲ್ಲೂ ಸಹ ಸೋಲಾರನ್ನು ಬಳಸಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸಿ ದ 12th question. ನೇಮ್ ದ ಆಕ್ಸೈಡ್ಸ್ ಕಾಸ್ ಆಸಿಡ್ ರೈನ್. ಆಮ್ಲ ಮಳೆ ಉಂಟಾಗಲು ಕಾರಣವಾಗುವಂಥ ಆಕ್ಸೈಡ್ಸನ್ನು ಹೆಸರಿಸಿ ಅಂತ ಇದೆ ಇಲ್ಲಿ. ಆಮ್ಲ ಮಳೆಗೆ ಕಾರಣವಾಗುವಂತಹ ಆಕ್ಸೈಡ್ಗಳು ಯಾವುವು ಅಂತ. ಆಪ್ಷನ್ ಎ ಆಕ್ಸೈಡ್ಸ್ ಆಫ್ ಕ್ಲೋರಿಕ್ ಆ್ಯಂಡ್ ನೈಟ್ರಿಕ್. ಆಪ್ಷನ್ ಬಿ ಆಕ್ಸೈಡ್ಸ್ ಆಫ್ ಅಸಿಟಿಕ್ ಆ್ಯಂಡ್ ಫಾರ್ಮಿಕ್. ಆಪ್ಷನ್ ಸಿ ಆಕ್ಸೈಡ್ಸ್ ಆಫ್ ಸಲ್ಫರ್ ಆ್ಯಂಡ್ ನೈಟ್ರೋಜನ್. ಆಪ್ಷನ್ ಡಿ ಆಕ್ಸೈಡ್ಸ್ ಆಫ್ ಸಿಟ್ರಿಕ್ ಆ್ಯಂಡ್ ಆಕ್ಸಾಲಿಕ್. ಇಲ್ಲಿ ಆಪ್ಷನ್ ಸಿ ಇಸ್ ದ ಆನ್ಸರ್, ಆಕ್ಸೈಡ್ಸ್ ಆಫ್ ಸಲ್ಫರ್ ಆ್ಯಂಡ್ ನೈಟ್ರೋಜನ್. ವಾತಾವರಣದಲ್ಲಿ ಇರುವಂತಹ ಸಲ್ಫರ್ ಮತ್ತು ನೈಟ್ರೋಜನ್ನ ಪ್ರಮಾಣ, ಅದರ ಆಕ್ಸೈಡ್ಗಳು ಹೆಚ್ಚಾದರೆ ಆಮ್ಲ ಮಳೆ ಉಂಟಾಗುತ್ತೆ. ಓಕೆ, ಈ ಸಲ್ಫರ್ ಆಕ್ಸೈಡು ಸಲ್ಫ್ಯೂರಿಕ್ ಆ್ಯಸಿಡ್ ಆಗುತ್ತೆ, ನೈಟ್ರೋಜನ್ ಆಕ್ಸೈಡು ನೈಟ್ರಿಕ್ ಆ್ಯಸಿಡ್ ಆಗಿ ಮಳೆ ಬರುವಾಗ ಗಾಳಿಯೊಂದಿಗೆ ಸೇರಿ ಆಮ್ಲ ಮಳೆಯಾಗುತ್ತೆ. ಇದು ವಾತಾವರಣಕ್ಕೆ ಸೇರುತ್ತೆ. ಸಲ್ಫರ್ ಆಕ್ಸೈಡ್ ಇರೋದು ಸಲ್ಫ್ಯೂರಿಕ್ ಆ್ಯಸಿಡ್ ಆಗಿ ವಾತಾವರಣ ಸೇರುತ್ತೆ, ನೈಟ್ರೋಜನ್ ಇರೋದು ನೈಟ್ರಿಕ್ ಆ್ಯಸಿಡ್ ಆಗಿ ವಾತಾವರಣ ಸೇರುತ್ತೆ. ಇದೆರಡು ಮಳೆ ಬರುವ ಸಂದರ್ಭದಲ್ಲಿ ಇದು ಮಳೆಯ ಜೊತೆ ಮಿಕ್ಸ್ ಆಗಿ ಬರೋದ್ರಿಂದ ಇದನ್ನು ಆಮ್ಲ ಮಳೆ ಅಂತ ಕರಿತೀವಿ. ಇದು ಈಸಿಯಾಗಿ ನೀರಿನೊಂದಿಗೆ ಬೆರೆತೋಗುತ್ತೆ. ಇವೆರಡು ರಾಸಾಯನಿಕಗಳು, ಸಲ್ಫರ್ ಮತ್ತು ನೈಟ್ರೋಜನ್. ಇನ್ನು ಬೇರೆ ಎಲ್ಲ ಅಷ್ಟು ಈಸಿಯಾಗಿ ನೀರಿನೊಂದಿಗೆ ಬೆರೆಯೋದಿಲ್ಲ, ಆದರೆ ಸಲ್ಫರ್ ಮತ್ತು ನೈಟ್ರೋಜನ್ ನೀರಿನೊಂದಿಗೆ ಬೆರೆತೋಗುತ್ತೆ. ಓಕೆ, ಸಿ ದ ಲಾಸ್ಟ್ ಕ್ವಶನ್. ಐ ಥಿಂಕ್ ನಾಟ್ ಲಾಸ್ಟ್, ಒನ್ ಮೋರ್ ಇಸ್ ದೇರ್. 13th question. The use of CNG instead of petrol and diesel is. ಹಾಗಂದ್ರೆ ಏನರ್ಥ? ಪೆಟ್ರೋಲ್ ಮತ್ತು ಡೀಸೆಲ್ ಬದಲಿಗೆ CNGಯನ್ನು ಬಳಸಲು ಕಾರಣ, ಅದರ ಉಪಯೋಗ. ನಾನು ಇವಾಗ ತಾನೇ ಹೇಳಿದೆ, ಪೆಟ್ರೋಲು ಡೀಸೆಲ್ ವೆಹಿಕಲ್ಸನ್ನು ಆದಷ್ಟು ಕಮ್ಮಿ ಮಾಡಿ CNG ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಬಳಸಿ ಅಂತ ಹೇಳ್ತಾ ಇದ್ದಾರೆ ಅಂತ. ಆದರೆ ಈ CNG ಬಳಸೋದ್ರಿಂದ ಪೆಟ್ರೋಲ್ ಮತ್ತು ಡೀಸೆಲ್ಗಿಂತ ಇದು ಯಾವ ರೀತಿಯಲ್ಲಿ ಉಪಯೋಗ ಆಗುತ್ತೆ? ಯಾಕೆ ಪೆಟ್ರೋಲ್ ಡೀಸೆಲ್ಗಿಂತ CNG ಉಪಯೋಗ ಅಂತ ಕ್ವಶನ್. ಆಪ್ಷನ್ ಎ, ಇಟ್ ಪ್ರೊಡ್ಯೂಸಸ್ ದ ಹಾರ್ಮ್ಫುಲ್ ಪ್ರಾಡಕ್ಟ್ಸ್. ಇದು ಹಾನಿಕಾರಕ ವಸ್ತುಗಳನ್ನು ಬಿಡುಗಡೆ ಮಾಡುತ್ತೆ. ಬಿ, ಇಟ್ ಪ್ರೊಡ್ಯೂಸಸ್ ದ ಯೂಸ್ಫುಲ್ ಪ್ರಾಡಕ್ಟ್ಸ್. ಇದು ಉಪಯೋಗವಾಗುವಂತಹ ವಸ್ತುಗಳನ್ನು ಬಿಡುಗಡೆ ಮಾಡುತ್ತೆ ವಾತಾವರಣಕ್ಕೆ. ಆಪ್ಷನ್ ಸಿ, ಬೋತ್ ಎ ಆ್ಯಂಡ್ ಬಿ. ಎರಡು ಬೋತ್ ಎ ಆ್ಯಂಡ್ ಬಿ ಆಪ್ಷನ್ನು. ಆಪ್ಷನ್ ಡಿ, ಇಟ್ ಪ್ರೊಡ್ಯೂಸಸ್ ದ ಸ್ಮಾಲ್ ಅಮೌಂಟ್ ಆಫ್ ಹಾರ್ಮ್ಫುಲ್ ಪ್ರಾಡಕ್ಟ್ಸ್. ಅಂದರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಹಾನಿಕಾರಕ ವಸ್ತುಗಳನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತೆ. ಇಲ್ಲಿ ಆಪ್ಷನ್ ಡಿ ಇಸ್ ದ ಆನ್ಸರ್. ಈ ಪೆಟ್ರೋಲು ಡೀಸೆಲ್ಲು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಕಾರಕ ಅನಿಲವನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತೆ. ಆದರೆ CNGಯನ್ನು ಬಳಸೋದ್ರಿಂದ ತುಂಬ ಕಡಿಮೆ
ಲೀಸ್ಟ್ ಅಮೌಂಟ್, ಆ್ಯಕ್ಚುಲಿ ಸ್ಮಾಲ್ ಅಮೌಂಟ್ ಆಫ್ ಹಾರ್ಮ್ಫುಲ್ ಪ್ರಾಡಕ್ಟ್ಸ್. ಯಾವುದೇ ರೀತಿ ವಾತಾವರಣದಲ್ಲಿರುವಂತಹ ಜೀವಿಗಳಿಗೆ ಮತ್ತು ವಸ್ತುಗಳಿಗೆ ಹಾನಿಯನ್ನು ಉಂಟು ಮಾಡೋದಿಲ್ಲ. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸನ್ನು ವಾಹನಗಳಿಗೆ ಬಳಸೋದ್ರಿಂದ ತುಂಬ ಕಡಿಮೆ ಪ್ರಮಾಣದ ಹಾನಿಕಾರಕ ವಸ್ತುಗಳನ್ನು ಬಿಡುಗಡೆ ಮಾಡುತ್ತೆ ವಾತಾವರಣಕ್ಕೆ. ಅದಕ್ಕೋಸ್ಕರ CNG ಈಸ್ ಬೆಟರ್ ದ್ಯಾನ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್. ಅದಕ್ಕೋಸ್ಕರ CNGಯನ್ನೇ ಬಳಸಿ ಅಂತ ಹೇಳ್ತಾರೆ. ಓಕೆ, ಸಿ ದ ಲಾಸ್ಟ್ ಕ್ವಶನ್. ಆಕ್ಸೈಡ್ಸ್ ಆಫ್ ಸಲ್ಫರ್ ಆ್ಯಂಡ್ ನೈಟ್ರೋಜನ್ ಡಿಸಾಲ್ವ್ಸ್ ಇನ್ ರೈನ್ ವಾಟರ್ ಆ್ಯಂಡ್ ಫಾರ್ಮ್ ಆಸಿಡ್ಸ್. ಸಚ್ ರೈನ್ ಈಸ್ ಕಾಲ್ಡ್ ಡ್ಯಾಶ್. ಹಾಗಂದ್ರೆ ಏನರ್ಥ? ಗಂಧಕ ಮತ್ತು ಸಾರಜನಕದ ಆಕ್ಸೈಡ್ಗಳು ಮಳೆಯ ನೀರಿನಲ್ಲಿ ಕರಗಿ ಆಮ್ಲಗಳಾಗಿ ರೂಪುಗೊಳ್ಳುತ್ತೆ. ಅಂತಹ ಮಳೆಯನ್ನು ನಾವೇನಂತ ಕರಿತೀವಿ? ಆಪ್ಷನ್ ಎ ಗ್ಲೋಬಲ್ ವಾರ್ಮಿಂಗ್, ಆಪ್ಷನ್ ಬಿ ಆಸಿಡ್ ರೈನ್, ಆಪ್ಷನ್ ಸಿ ವಾಟರ್ ರೈನ್, ಆಪ್ಷನ್ ಡಿ ಬೋತ್ ಬಿ ಆ್ಯಂಡ್ ಸಿ. ನಾನು ಆಗಲೇ ಲಾಸ್ಟ್ ಕ್ವಶನ್ದು ಎಕ್ಸ್ಪ್ಲೈನ್ ಮಾಡಿದೆ. ನೈಟ್ರೋಜನ್ನು ಮತ್ತು ಸಲ್ಫರು ಕರಗಿ ನೈಟ್ರಿಕ್ ಆ್ಯಸಿಡ್ಗಳಾಗಿ ಮಳೆಯ ನೀರಿನ ಜೊತೆ ಬೆರೆತೋಗುತ್ತೆ. ಬೆರೆತೋಗೆ ನಮಗೆ ಏನುಂಟಾಗೋದು? ಆಮ್ಲ ಮಳೆ ಉಂಟಾಗೋದು. ಇಲ್ಲಿ ನೀವು ಆಪ್ಷನನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಗ್ಲೋಬಲ್ ವಾರ್ಮಿಂಗ್ ಜಾಗತಿಕ ತಾಪಮಾನ, ಆಸಿಡ್ ರೈನ್ ಆಮ್ಲ ಮಳೆ, ಆಪ್ಷನ್ ಸಿ ವಾಟರ್ ರೈನ್. ಇದೆರಡು ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ಅದಕ್ಕೆ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಡಿ, ಆಪ್ಷನ್ ಬೋತ್ ಬಿ ಆ್ಯಂಡ್ ಸಿ ಅಂತ. ಮೋಸ್ಟ್ ಆಫ್ ದ ಪೀಪಲ್ ಇದನ್ನೇ ಕ್ಲಿಕ್ ಮಾಡ್ತಾರೆ. ವಾಟರ್ ರೈನ್ ಅಂದರೂ ಅದೇನೇ, ಆಸಿಡ್ ರೈನ್ ಅಂದರೂ ಅದೇ, ಯಾಕಂದರೆ ನೀರಿನಲ್ಲಿ ಬೆರೆತೋಗುತ್ತಲ್ಲ ಆ್ಯಸಿಡ್ಡು. ಅದಕ್ಕೆ ಇವೆರಡೂ ಸೇರಿ ಆಮ್ಲ ಮಳೆ ಆಗ್ಬೋದೇನೋ ಅಂತ ಬೋತ್ ಆಪ್ಷನ್ ಬಿ ಆ್ಯಂಡ್ ಸಿ ಅಂತ ಹಾಕ್ಬಿಡ್ತಾರೆ. ನಿಮಗೆ ಕನ್ಫ್ಯೂಷನ್ ಆಗಲಿ ಅಂತಲೇ ಈ ಥರ ಆಪ್ಷನ್ಸ್ ಕೊಡ್ತಾರೆ. ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡಬೇಕು. ವಾಟರ್ ರೈನ್ ಅಲ್ಲ, ನೀರಿನ ಮಳೆ ಅಂತ ಕರೆಯಲ್ಲ. ಇಲ್ಲಿ ವಾಟರ್ ಅಂದರೆ ನೀರು, ರೈನ್ ಅಂದ್ರೇನು ನೀರು. ಓಕೆನಾ? ಅಬ್ಸರ್ವ್ ಮಾಡಿ. ಆಸಿಡ್ ರೈನ್ ಇಸ್ ದ ಆನ್ಸರ್. ಬೋತ್ ಬಿ ಆ್ಯಂಡ್ ಸಿ ಆಗಲ್ಲ ಆನ್ಸರ್. ಓಕೆ, ಇಷ್ಟು ನಾನು ಈ ಚಾಪ್ಟರ್ 4ಅಲ್ಲಿ ತೆಗೆದಿರುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು. ಆದಷ್ಟು ಟೆಕ್ಸ್ಟ್ ಬುಕ್ ಒಳಗಿಂದ ನಾನು ಇಷ್ಟು ಕ್ವಶನ್ಸನ್ನು ತೆಗೆಯೋದಕ್ಕೆ ಟ್ರೈ ಮಾಡಿದ್ದೀನಿ. ಆಲ್ಮೋಸ್ಟ್ 30-40 ಕ್ವಶನ್ಸನ್ನು ತೆಗೆದಿದ್ದೀನಿ ಪಾರ್ಟ್ 3 ಮಾಡಿ. ಇನ್ನೂ ಹೆಚ್ಚಿನ ಕ್ವಶನ್ಸನ್ನು ನಿಮಗೆ ಏನಾದರೂ ತೆಗಿಬೋದು ಅನಿಸಿದ್ರೆ ನನಗೆ ಸಜೆಸ್ಟ್ ಮಾಡಿ. ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆದಷ್ಟು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಇನ್ನೂ ಕ್ವಶನ್ ಆ್ಯಂಡ್ ಆನ್ಸರ್ಸಲ್ಲಿ ಮ್ಯಾಚ್ ದ ಫಾಲೋಯಿಂಗನ್ನು ಪ್ರಿಪೇರ್ ಮಾಡಿದ್ದೀನಿ, ಅದನ್ನು ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್.